ರೇಣುಕಾಸ್ವಾಮಿ ಕಾಣೆಯಾದ ಬಗ್ಗೆ ಪೊಲೀಸರಿಗೆ ತಿಳಿಸಲು ನೀಡಲು ತೊಂದರೆ ಇರಲಿಲ್ಲ ಅಲ್ವಾ? ಬಾಲನ ಪ್ರಶ್ನೆ ಇದು. ಗೊತ್ತಿಲ್ಲ ಎಂದು ಉತ್ತರವನ್ನ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು. ಜೂನ್ 8ರಂದು ಫಾರ್ಮಸಿಗೆ ಹೋಗಿ ಕೆಲಸ ಮಾಡಿದ್ದು ಹೌದಾ? ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ರತ್ನಪ್ರಭಾ ಅವರು. ರೇಣುಕಾಸ್ವಾಮಿ ಕಾಣೆಯಾದ ಬಗ್ಗೆ ಪೊಲೀಸರಿಗೆ ತಿಳಿಸಲು ನೀಡಲು ತೊಂದರೆ ಇರಲಿಲ್ವಾ? ಗೊತ್ತಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ರತ್ನಪ್ರಭಾ ಅವರು. ಅಂದ್ರೆ ಯಾಕೆ ನೀವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತ. ಜೂನ್ 8ಕ್ಕೆ ಫಾರ್ಮಸಿಗೆ ಹೋಗಿ ಕೆಲಸ ಮಾಡಿದ್ನಾ? ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ರತ್ನಪ್ರಭಾ ಅವರು. ಅಂದ್ರೆ ರೇಣುಕಾಸ್ವಾಮಿ ಕಾಣ್ತಾ ಇಲ್ಲ ಅಂತ ಹೇಳಿ ಪೊಲೀಸರಿಗೆ ನಿಮಗೆ ಅಲ್ಲಿ ವಿಷಯ ಮುಟ್ಲಿಕ್ಕೆ ತೊಂದರೆ ಇರಲಿಲ್ಲ ಅಲ್ವಾ? ನೋಡಿ, ಅವ್ರ ಉತ್ತರ ಗೊತ್ತಿಲ್ಲ. ಏನು ಬೇಕಾದರೂ ಉತ್ತರ ಕೊಡ್ಬೋದು. ಅವ್ರಿಗೆ ಗೊತ್ತಿದ್ದದನ್ನು ಹೇಳ್ತಾರೆ. ಅವನ ಕೆಲ್ಸಕ್ಕೆ ಹೋಗಿದ್ನ, ಬಿಟ್ಟಿದ್ನ, ಅವನೇನು ಮಾತಾಡಿದ್ದ ಅವ್ರ ತಾಯಿಯವ್ರ ಜೊತೆಗೆ, ಅದೆಲ್ಲವನ್ನು ಕೂಡ ಸಹಜವಾಗಿ ಕೇಳ್ತಾ ಇದ್ದಾರೆ ಮತ್ತು ಅಲ್ಲಿ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಮಗ ಎಲ್ಲಿಗೆ ಹೋದ ಅಂತ ಅವನ ಗೆಳೆಯರನ್ನ ವಿಚಾರಿಸಿದ್ರ ನೀವು? ಅವನ ಜೊತೆ ಸ್ನೇಹಿತರು ಊಟ ಮಾಡಿದ್ವಿ ಅಂತ ಹೇಳಿದ್ರಾ? ಇಲ್ಲ. ರತ್ನಪ್ರಭಾ ಅವ್ರ ಉತ್ತರ ಇದೆ. ಅಲ್ಲ, ಮಗ ನಿಮ್ಮ ಕಾಣೆ ಆದ ಅಂದ್ರೆ ಮಗ ಕಾಣಿಸ್ಲಿಲ್ಲ ಅಂತ ನೀವು ವಿಚಾರ ಮಾಡಲಿಲ್ವಾ? ಅವನ ಫ್ರೆಂಡ್ಸ್ ಫೋನ್ ಮಾಡಲಿಲ್ವಾ? ಅವನ ಜೊತೆ ಸ್ನೇಹಿತರು ಊಟ ಮಾಡಿದ್ವಿ ಅಂತ ಹೇಳಿದ್ರಾ? ಇಲ್ಲ ಅಂತ ಹೇಳಿ ರತ್ನಪ್ರಭಾ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಬ್ ಕ್ವಶನ್ ಕೂಡ ಕೇಳಬಹುದು. ಅದಕ್ಕೆ ಅವರ ಉತ್ತರವೂ ಕೂಡ ಇಲ್ಲ, ಹೌದು, ಮತ್ತೆ ಎಕ್ಸ್ಪ್ಲನೇಷನ್ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಅವತ್ತು ಮಗ ಎಲ್ಲಿಗೆ ಹೋದ, ಆಯಿತು ನಿಮಗೆ ಇಷ್ಟೊತ್ತಿಗೆ ಬರ್ತಾ ಇದ್ದ, ಅವನು ವಾಪಸ್ಸು ಕೆಲಸ ಮುಗಿಸ್ಕೊಂಡು ಬರಲಿಲ್ಲ ಅನ್ನುವಂಥ ಕಾರಣಕ್ಕೆ ನೀವು ಗಾಬರಿ ಆಗಿರ್ಬೋದು, ಅಥವಾ ನೀವೇನೋ ಫೋನ್ ಮಾಡಿರ್ಬೋದು, ಅಥವಾ ನೀವು ಫೋನ್ ಮಾಡದೇ ಇರ್ಬೋದು. ಸಹಜವಾಗಿ ನೀವು ವಿಚಾರಿಸ್ಲಿಲ್ವಾ? ಮಗನ ಫ್ರೆಂಡ್ಸ್ಗೆ ನೀವು ಫೋನ್ ಮಾಡಲಿಲ್ವಾ? ಮಗನ ಫೋನ್ ಸ್ವಿಚ್ ಆಫ್ ಬಂತು, ಹೌದು. ಅದಾದಮೇಲೆ ವಿಚಾರಿಸ್ಬೋದಾಗಿತ್ತಲ್ವಾ? ಇಲ್ಲ, ನಾವು ವಿಚಾರಿಸಲಿಲ್ಲ. ಮಗ ಎಲ್ಲಿಗೆ ಹೋದ ಅಂತ ಅವನ ಗೆಳೆಯರನ್ನ ನೀವು ವಿಚಾರಿಸಿದ್ರಾ ಮತ್ತು ಅವನ ಜೊತೆ ಸ್ನೇಹಿತರು ಊಟ ಮಾಡಿದ್ವಿ ಅಂತ ಹೇಳಿದ್ರಾ? ಅದಕ್ಕೆ ರತ್ನಪ್ರಭಾ ಅವರು ಉತ್ತರ ಇಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಅವತ್ತು ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿಗೆ ಕೆಲಸಕ್ಕೇನು ಹೋಗಿದ್ದ, ಅದಾದ ಮೇಲೆ ಏನೇನಾಯಿತು ಚಾರ್ಜ್ ಶೀಟ್ನಲ್ಲಿ ಪೊಲೀಸರೇ ಉಲ್ಲೇಖಿಸಿರುವ ಹಾಗೆ ಅದು ಗೊತ್ತಿದೆ. ಆತನನ್ನು ಎಲ್ಲಿಗೆ ಕರ್ಕೊಂಡು ಹೋದರು, ಏನು ಮಾಡಿದರು ಅಂತೇಳಿ. ಆದರೆ ಬಾಲನ್ನವರು ಕೇಳ್ತಿರುವಂತಹ ಪ್ರಶ್ನೆ, ಅವತ್ತು ನೀವು ಯಾಕೆ ಫೋನ್ ಮಾಡಲಿಲ್ಲ, ಪೊಲೀಸರಿಗೆ ತಿಳಿಸ್ಲಿಲ್ಲ? ತಿಳಿಸೋಕೆ ನಿಮಗೇನಾದರೂ ಅಲ್ಲಿ ಪ್ರಾಬ್ಲಮ್ ಇತ್ತಾ? ನಿಮಗೇನಾದರೂ ತೊಂದರೆ ಇತ್ತಾ? ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವಾ? ನೋಡಿ, ಅದಕ್ಕೆ ಅವ್ರ ಉತ್ತರ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಿಲ್ಲ, ಗೊತ್ತಾಗಲಿಲ್ಲ. ಅವತ್ತು ಹೋಗಿ ಕೆಲಸ ಮಾಡಿದ್ನಾ ರೇಣುಕಾಸ್ವಾಮಿ ಜೂನ್ 8ಕ್ಕೆ? ಇಲ್ಲ. ರತ್ನಪ್ರಭಾ ಅವರ ಉತ್ತರ ಇದು. ಮಗ ಎಲ್ಲಿಗೆ ಹೋದ ಅಂಥೇಳಿ ಅವ್ರ ಫ್ರೆಂಡ್ಸ್ಗೆ ಏನಾದರೂ ವಿಚಾರಿಸಿದ್ರ ನೀವು? ಸಹಜವಾಗಿ ಮಗ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರೆ ತಾಯಿ ಅಥವಾ ಹೆಂಡತಿ ವಿಚಾರಿಸ್ತಾರೆ ಅನ್ನುವಂಥ ಅರ್ಥದಲ್ಲಿ ಅವರು ಕೇಳ್ತಾರೆ. ಅವಾಗಿಲ್ಲ ಸ್ವಾಮಿ, ನಾವು ಯಾರಿಗೂ ಫೋನ್ ಮಾಡಲಿಲ್ಲ, ಅವನ ಜೊತೆ ಫ್ರೆಂಡ್ಸ್ ಊಟಕ್ಕೆ ಹೋಗಿದ್ರಾ ಬಿಟ್ಟಿದ್ರಾ ನಮ್ಗೆ ಗೊತ್ತಿಲ್ಲ ಅಂತ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಉತ್ತರ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಇಲ್ಲ ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ. ಸಂಜೆ 7 ಗಂಟೆಗೆ ನಮ್ಮ ಮಗನ ಫೋನು ಸ್ವಿಚ್ ಆಫ್ ಆಯಿತು. ಮಗ ಫೋನ್ ಮಾಡಿದ ಬಗ್ಗೆ ಗಂಡ ಸೊಸೆಗೆ ನೀವೇನಾದರೂ ಹೇಳಿದ್ರಾ? ಅಂದರೆ ಈತ ಊಟಕ್ಕೆ ಹೋಗಿ ಬರ್ತೀನಿ ಅಂತ ಇನ್ನೂ ಫೋನ್ ಮಾಡಿರಬಹುದೇನು ಮಧ್ಯಾಹ್ನ. ಹಾಗಾಗಿ ಅದರ ಆಧಾರದ ಮೇಲೆ ಇವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಪೊಲೀಸರ ಮುಂದೆ ಯಾಕೆ ನೀವು ಹೋಗಲಿಲ್ಲ ಆರಂಭದಲ್ಲಿ? ಆಯ್ತು, ಮಗ ಕಾಣಿಸ್ಲಿಲ್ಲ ಅಲ್ವಾ? ಅವತ್ತು 10:30ಕ್ಕೆ ಫೋನ್ ಮಾಡಿದ್ನ, ಪೊಲೀಸರ ಮುಂದೆ ಯಾಕೆ ಹೇಳಿಲ್ಲ? ಇನ್ನು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಇದ್ನ ಅಂತ ಫಾರ್ಮಸಿಯಲ್ಲಿ ಕೇಳ್ತಾರೆ. ಗೊತ್ತಿಲ್ಲ ಅಂತ ರತ್ನಪ್ರಭಾ ಅವ್ರು ಹೇಳ್ತಾರೆ. ಮಗ ಅವತ್ತು ಫಾರ್ಮಸಿಗೆ ಹೋಗಿದ್ನ, ಬೇರೆ ಎಲ್ಲಿ ಹೋಗಿದ್ದ, ಏನು ಮಾಡ್ತಾ ಇದ್ದ? ನೀವು ಫೋನ್ ಮಾಡಿದಾಗ ಫಾರ್ಮಸಿಯವ್ರಿಗೆ ಏನಾದರೂ ಕೇಳಿದ್ರಾ?
ಅಥವಾ ಈ ವಿಚಾರವನ್ನು ನಿಮ್ಮ ಮನೆಯವ್ರ ಹತ್ರ ಹೇಳ್ಕೊಂಡ್ರಾ? ಇದೆಲ್ಲವನ್ನು ಕೂಡ ಬಾಲನ್ ಅವರು ಕೇಳ್ತಾ ಇದ್ದಾರೆ. ಜೊತೆಗೆ ಅಂದರೆ ಜೂನ್ 8 ಇದು. ಅವತ್ತು ರೇಣುಕಾಸ್ವಾಮಿ ಬೆಳಗ್ಗೆ ಎಂದಿನಂತೆ ತಿಂಡಿಯನ್ನು ಮಾಡಿ ಅವನು ಅಪೋಲೋ ಫಾರ್ಮಸಿಗೆ ಕೆಲಸಕ್ಕೆ ಹೋಗಿದ್ದ. ಅದಾದ ಮೇಲೆ ಏನಾಯಿತು? ಫೋನ್ ಮಾಡಿದ್ದು ಊಟ ಮಾಡಿ ಹೋಗಿದ್ನಾ ಅಥವಾ ನಿಮಗೇನಂತ ಹೇಳಿ ಹೋದ? ಬೇರೆ ಕಡೆ ಊಟ ಮಾಡ್ತೀನಂದರೆ ಎಲ್ಲಿ ಹೇಳಿದ್ದ ಬೇರೆ ಕಡೆ ಊಟ ಮಾಡ್ತೀನಂದರೆ? ಅದೆಲ್ಲಕ್ಕೂ ಕೂಡ ರೇಣುಕಾಸ್ವಾಮಿಯವರ ತಾಯಿ ರತ್ನಪ್ರಭಾ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಟಿಫನ್ ಮಾಡಿದ್ನಾ ಇಲ್ವಾ, ಜೊತೆಗೆ ಯಾಕೆ ಆತ ಊಟ ತೆಗೆದುಕೊಂಡು ಹೋಗಿರಲಿಲ್ಲ ಅವತ್ತು, ಅದಾದ ಮೇಲೆ ನಿಮಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಉತ್ತರ ಹೇಗಿತ್ತು, ನಿಮಗೆ ವಿಚಾರಗಳು ಹೇಗೆ ಗೊತ್ತಾಯಿತು, ಅದಾದ ಮೇಲೆ ಮಗ ಕಾಣಿಸ್ಲಿಲ್ಲ ಅನ್ನೋದಾದರೆ ನೀವು ಪೊಲೀಸರಿಗೆ ಯಾಕೆ ವಿಚಾರವನ್ನು ಮುಟ್ಟಿಸಲಿಲ್ಲ, ಮತ್ತು ವಿಚಾರ ಗೊತ್ತಾದ ಮೇಲೆ ಮಗನ ಪರಿಸ್ಥಿತಿ ಹೀಗಾಗಿದೆ ಅಂತ ಗೊತ್ತಾದ ಮೇಲೆ ಕಾಮಾಕ್ಷಿ ಪಾಳ್ಯ ಠಾಣೆಗೆ ಹೋದಾಗ ಏನಾಯಿತು? ಪೊಲೀಸರು ನಿಮ್ಮ ಮೊಬೈಲನ್ನು ಪರಿಶೀಲನೆ ಮಾಡಿದ್ರಾ? ನಿಮ್ಮ ಗಂಡಂದು ಹಾಗೆ ಸೊಸೆದು ಕೂಡ ಚೆಕ್ ಮಾಡಿದ್ರಾ? ಮೂವರ ಹತ್ರ ಪ್ರತ್ಯೇಕವಾಗಿ ಫೋನ್ಗಳನ್ನು ಯೂಸ್ ಮಾಡ್ತೀರಾ ನೀವು? ಇದೆಲ್ಲವನ್ನು ಕೂಡ ಬಾಲನ್ ಅವರು ಪವಿತ್ರಗೌಡ ಪರ ವಕೀಲರು ರೇಣುಕಾಸ್ವಾಮಿಯವರ ತಾಯಿಗೆ ಕೇಳ್ತಿರುವಂತಹ ಪ್ರಶ್ನೆಗಳು ಆಲ್ರೆಡಿ ಕೇಳಿದ್ದಾರೆ, ಇನ್ನೂ ಕೇಳ್ತಾನೆ ಇದ್ದಾರೆ. ಸಾಲು ಪ್ರಶ್ನೆಗಳು. ರೇಣುಕಾಸ್ವಾಮಿಯವರ ತಂದೆ ತಾಯಿ, ಅದರಲ್ಲೂ ತಾಯಿ ವಿಟ್ನೆಸ್ ಬಾಕ್ಸ್ನಲ್ಲಿದ್ದಾರೆ. ತಮಗೇನು ಗೊತ್ತಿದೆಯೋ ಅದನ್ನು ಹೇಳ್ತಾ ಇದ್ದಾರೆ. ಏನು ಬೇಕಾದರೂ ಹೇಳಲಿಕ್ಕೆ ಅವ್ರಿಗೆ ಅವಕಾಶಗಳಿರುತ್ತೆ. ಅವ್ರು ಹೇಳಿರೋದೆಲ್ಲವೂ ಸತ್ಯ ಸುಳ್ಳ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅವರ ತಂದೆ ನೆಕ್ಸ್ಟು ಅವ್ರದ್ದು ಸ್ಟೇಟ್ಮೆಂಟ್ಗಳು ದಾಖಲು ಮಾಡಿಕೊಡ್ತಾರೆ. ಇವ್ರದ್ದು ಈಗ ಇದಕ್ಕೂ ಮತ್ತೆ ತಾಳೆ ಹಾಕ್ತಾರೆ. ಇವರು ಈ ಹಿಂದೆ ಪೊಲೀಸರ ವಿಚಾರಣೆಯಲ್ಲಿ ಕೊಟ್ಟಂಥ ಹೇಳಿಕೆಗಳು ಅದೆಲ್ಲವನ್ನು ಕೂಡ ಸರಿನಾ ತಪ್ಪ ಅನ್ನೋದು, ಅಲ್ಲೇನಾದರೂ ಸಾಮ್ಯತೆ ಕಂಡು ಬಂದರೆ ಅದು ಇಡೀ ಕೊಲೆ ಕೇಸ್ಗೆ ಏನಾದರೂ ಪರಿಣಾಮವನ್ನು ಬೀರಬಹುದಾ? ಪರಿಣಾಮವನ್ನು ಬೀರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವರು ಇದ್ದದ್ದು ಚಿತ್ರದುರ್ಗದಲ್ಲಿ, ಕೊಲೆ ನಡೆದಿರೋದು ಬೆಂಗಳೂರಿನಲ್ಲಿ. ಇವರಿಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿನ ಮಾತ್ರ ಇವ್ರಿಗೆ ಕೊಡೋದಕ್ಕೆ ಆಗುತ್ತೆ ಅಷ್ಟೇ. ಇವರೇ ಕೊಲೆಯನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಇಲ್ಲಿ ಕೊಲೆ ಮಾಡಿದ್ದನ್ನು ನೀವು ನೋಡಿದ್ರಾ? ಇವರೇ ಕೊಲೆ ಮಾಡಿದ್ದಾರಂತ ಹೆಂಗೆ ನೇರವಾಗಿ ಆರೋಪ ಮಾಡ್ತೀರಿ ನೀವು? ನೇರವಾಗಿ ಆರೋಪವನ್ನು ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ. ಅದಕ್ಕಾಗಿಯೇ ಸಾಕ್ಷಿಗಳಿದಾವಲ್ಲಿ, ಸಾಕ್ಷಿಗಳು ಅಲ್ಲಿ ಇದ್ದಾವೆ. ಈಗ ಚಾರ್ಜ್ ಶೀಟನ್ನು ಅವರು ಓದ್ಕೊಂಡಿದ್ದು, ಅವ್ರಿಗೆ ವಿಚಾರಣೆ ಬಗ್ಗೆ ಈಗ ಏನೇನು ಯಾವ್ಯಾವ ಹಂತದಲ್ಲಿ ಎನ್ಕ್ವೈರಿಗಳಾಗಿದೆ ಅದರ ಆಧಾರದ ಮೇಲೆ ಹೇಳ್ಬೋದು, ಅವರು ಆರೋಪವನ್ನು ಮಾಡ್ಬೋದು. ಬಟ್ ಯಾವ ಆಧಾರದಲ್ಲಿ ಆರೋಪವನ್ನು ಮಾಡ್ತೀರಿ ಅಂತ ಸಹಜವಾಗಿ ಅಲ್ಲಿ ವಕೀಲರಿಂದ ಕೂಡ ಪ್ರಶ್ನೆಗಳು ಬಂದೇ ಬರುತ್ತೆ. ನೋಡಿ, ನನ್ನ ಮಗನನ್ನು ಇವರೇ ಕೊಂದಿದ್ದು ಅಂಥೇಳಿ ಅವಕಾಶ ಇದೆ ಹೇಳಲಿಕ್ಕೆ ಅವ್ರಿಗೆ. ಆದರೆ ಅವರೇ ಕೊಂದಿದ್ದು ಅಂತ ನೀವು ಹೆಂಗೆ ಹೇಳ್ತೀರಿ, ಯಾವ ಆಧಾರದ ಮೇಲೆ ಹೇಳ್ತೀರಿ ಅಂತ ಇವರು ಸಹಜವಾಗಿ ಪ್ರಶ್ನೆಯನ್ನು ಮಾಡ್ಬೋದು. ಹಾಗಾಗಿನೇ ಇಲ್ಲಿ ಆ ವಿಚಾರಗಳು ಬರಲಿಕ್ಕಿಲ್ಲ. ಸಹಜವಾಗಿ ಆತನ ದಿನಚರಿ ಬಗ್ಗೆ ಅವತ್ತೇನೇನಾಯಿತು, ಆತನನ್ನು ಬೆಂಗಳೂರಿಗೆ ಏನು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ವಿಚಾರ, ಜೊತೆಗೆ ಅವ್ರಿಗೆ ಆ ವಿಚಾರ, ಕೊಲೆ ಆದಂತಹ ವಿಚಾರ ಹೇಗೆ, ಯಾರ ಮೂಲಕ ಗೊತ್ತಾಯಿತು, ನಿಮಗೆ ಆರಂಭದಲ್ಲಿ ಯಾರ ಮೇಲೆ ಅನುಮಾನಗಳಿತ್ತು ಅನ್ನೋದು, ಇದೆಲ್ಲದರ ಬಗ್ಗೆ ಕೂಡ ವಕೀಲರು ಪ್ರಶ್ನೆಗಳನ್ನು ಆರಂಭಿಕ ಹಂತದಲ್ಲಿ ಕೇಳ್ತಾರೆ. ಬಹುಶಃ ಇವತ್ತು ಇಬ್ಬರ ವಿಚಾರಣೆ ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆಲ್ರೆಡಿ 5 ಗಂಟೆ, ಇನ್ನೊಂದು ಸ್ವಲ್ಪ ಹೊತ್ತುಗಳ ಕಾಲ ವಿಚಾರಣೆಯನ್ನು ಮುಗಿಸಿ ಮತ್ತೆ ಇದನ್ನು ಮುಂದೂಡಿಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಅವರದ್ದು ಕೂಡ ವಿಚಾರಣೆಯನ್ನು ನಡೆಯೋದಿದೆ. ಇದೇ ಪ್ರಶ್ನೆಗಳನ್ನು ಅವ್ರಿಗೂ ಕೇಳಬಹುದು, ಕೇಳದೇನೂ ಇರಬಹುದು. ಅವರ ಉತ್ತರ ಹೇಗಿರುತ್ತೆ? ಇಬ್ಬರದು ಸೇಮ್ ಇರುತ್ತಾ ಅಥವಾ ಏನಾದರೂ ಸಾಮ್ಯತೆ ಇರೋದಿಲ್ವಾ? ಇದೆಲ್ಲವೂ ಕೂಡ ದರ್ಶನ್ ಅವ್ರಿಗೆ, ವೀಕ್ಷಣೆ ಮಾಡ್ತಾ ಇರುವಂಥ ಅವರ ಅಭಿಮಾನಿಗಳಿಗೆ ಟೆನ್ಷನ್ ಹೆಚ್ಚಾಗಿಸ್ತಾ ಇದೆ. ಪವಿತ್ರ ಗೌಡ ಅವ್ರಿಗೂ ಕೂಡ ಅಷ್ಟೇ, ಭಾಳ ಆತಂಕದಿಂದಲೇ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ.